ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುನಿಲ್ ಹತ್ರ ಹೋಗೋಣ. ಸುನಿಲ್, ಅಲ್ಲಿ ನಿಮ್ಮ CID ಆಫೀಸ್ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ HD ರೇವಣ್ಣ ಅವ್ರನ್ನ. ಏನೆಲ್ಲ ಕಾನೂನಿನ ಸಾಧ್ಯತೆಗಳಿದೆ? ಎಸ್ ಶ್ರೀಲಕ್ಷ್ಮಿ, ಇದೀಗ HD ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಬಂಧಿಸಿರುವಂಥದ್ದು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ CID ಕಚೇರಿಗೆ ಕರ್ಕೊಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಈಗ ನಮಗೆ ಸಿಕ್ಕಿರುವಂಥದ್ದು ಮಾಹಿತಿ ಪ್ರಕಾರ KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಈ ಒಂದು ಕೇಸ್ನಲ್ಲಿ HD ರೇವಣ್ಣ ಮತ್ತು ಬಾಬು ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಕೂಡ. ಅದು ವಜಾ ಆದ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಟೆನಿಕಾಸ್ಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಹುಡುಕಾಟವನ್ನು ನಡೆಸ್ತಾ ಇದ್ರು. ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಡೆಯಲ್ಲಿ ಡಿಪ್ಲಾಯ್ ಆಗಿತ್ತು. ಅಂತಿಮವಾಗಿ ದೇವೇಗೌಡರ ನಿವಾಸದ ಬಳಿ ಇದ್ದಂತಹ SIT ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ಈಗ SIT ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅರೆಸ್ಟ್ ಮಾಡಿರುವಂಥ ಟೈಮ್ನಿಂದ ನೆಕ್ಸ್ಟ್ 24 ಗಂಟೆಯವರೆಗೂ ಕೂಡ SIT ಅಧಿಕಾರಿಗಳಿಗೆ ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ 24 ಗಂಟೆ ಅವಧಿಯಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದಾದ ಬಳಿಕ 24 ಗಂಟೆಯ ಬಳಿಕ ಮತ್ತೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂಥ ಅಗತ್ಯ ಇರುತ್ತೆ. ನಾಳೆ ರಜೆ ಇರೋದ್ರಿಂದಾಗಿ ಬಹುತೇಕ ನ್ಯಾಯಾಧೀಶರ ರೆಗ್ಯುಲರ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವಂಥ ಒಂದು ಚಾನ್ಸಸ್ ಕೂಡ ಇದೆ. ಮತ್ತು ಹೆಚ್ಚಿನ ವಿಚಾರಣೆಗಾಗಿ ಅವ್ರನ್ನ ಮತ್ತೆ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಳ್ಳುವಂಥ ಒಂದು ಚಾನ್ಸಸ್ ಕೂಡ ಇರುವಂಥದ್ದು. ಇದರ ಜೊತೆಗೆ ಈಗ ಮತ್ತೊಂದು ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಅಂದರೆ ಇನ್ನಷ್ಟು ಪ್ರಕರಣಗಳು ದಾಖಲಾಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಿ. ಅಂದರೆ ಇನ್ನಷ್ಟು ಮಂದಿ ಸಂತ್ರಸ್ತೆಯರು ಈ ಒಂದು ಕೇವಲ ಲೈಂಗಿಕ ದೌರ್ಜನ್ಯ ಕೇಸ್ ಮಾತ್ರ ಅಲ್ಲ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರನ್ನು ಕೊಡೋದಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬರ್ತಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಮತ್ತಷ್ಟು ಪ್ರಕರಣಗಳು ದಾಖಲಾದರೆ ಆ ಕೇಸುಗಳಿಗೆ ಸಂಬಂಧಪಟ್ಟಂತೆ ಕೂಡ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ. ಸುನಿಲ್, ಹಾಗಾದ್ರೆ ರೇವಣ್ಣ ಅವರಿಗೆ ಈಗ ಅಪ್ಡೇಟ್ ಬರ್ತಾ ಇದೆ. ಐ ಕಮ್ ಬ್ಯಾಕ್ ಟು ಯು ಸುನಿಲ್, ಪ್ಲೀಸ್ ಸ್ಟೇ ವಿತ್ ಅಸ್. ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ತೀವ್ರ ವಿಚಾರಣೆಯನ್ನು SIT ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಿಡ್ನಾಪ್ ಕೇಸಲ್ಲಿ ಹೆಜ್ಜೆಗೂ ಸಂಕಷ್ಟ ಫಿಕ್ಸ್. ಹಾಗಾದ್ರೆ ಅಷ್ಟು ಸುಲಭ ಇಲ್ಲ ಇನ್ನೂ ಅಂತ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು SIT ಬೆನ್ನತ್ತುತ್ತೆ ಅಂತ ಹೇಳಲಾಗ್ತಾ ಇದೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ನಾವು ಹೇಳಿರೋ ಹಾಗೆ ಅದು KR ಟೌನ್ ಸ್ಟೇಷನಲ್ಲಿ ಆಗಿರುವಂಥ ಒಂದು ಕೇಸ್, KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್. ನಮ್ಮ ಪ್ರತಿನಿಧಿಗಳು ಎಲ್ಲರೂ ಕೂಡ ಇದ್ದಾರೆ, ನೋಡ್ತಾ ಇದ್ದೀರಾ. ಅಲ್ಲಿ ಗೋ ಬ್ಯಾಕ್ ಟು ಸುನಿಲ್, ಇದರಲ್ಲಿ ರೇವಣ್ಣ ಅವ್ರಿಗೆ ಹಾಗಾದ್ರೆ ರಕ್ಷಣೆಯ ಎಲ್ಲ ಬಾಗಿಲು ಬಂದಾಗಿದೆ ಸದ್ಯಕ್ಕೆ ಅಂತ ಹೇಳ್ಬಹುದಾ? ಎಷ್ಟೇ ಆದ್ರೂ ಅವರು ಪ್ರಭಾವಿಗಳು. ಎಸ್ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಅಂದರೆ ಈ KR ನಗರದಲ್ಲಿ ದಾಖಲಾಗಿರುವಂಥ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ, ಅಂದರೆ ಸೇಫ್ ಆಗುವಂಥ ಲಕ್ಷಣ ಕಾಣಿಸ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿ ಈಗಾಗಲೇ ಒಂದು ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಇದ್ದಿದ್ದು. ಮತ್ತು ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಆಗಿದ್ದಂಥ ಮಹಿಳೆಯನ್ನು ಕೂಡ ಇವತ್ತು SIT ಅಧಿಕಾರಿಗಳು ರೆಸ್ಕ್ಯೂ ಮಾಡಲು ಯಶಸ್ವಿಯಾಗಿದ್ದಾರೆ. ಈಗ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಆ ಮಹಿಳೆ ರೆಸ್ಕ್ಯೂ ಆಗಿರುವಂತಹ ಮಹಿಳೆಯ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರೆ. ಈಗ ಒಂದು ಕಡೆಯಲ್ಲಿ HD ರೇವಣ್ಣ ಪರ ವಕೀಲರು ಈ ಕಂಪ್ಲೇಂಟ್ನಲ್ಲಿ ರೇವಣ್ಣ ವಿರುದ್ಧ ನೇರ ಆರೋಪ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈ ಮಹಿಳೆ, ಕಿಡ್ನಾಪ್ ಆಗಿದ್ದಂತಹ ಮಹಿಳೆ, ಆಕೆ ನೇರವಾಗಿ ತನ್ನ ಈ ಒಂದು ಅಪಹರಣಕ್ಕೆ HD ರೇವಣ್ಣ ಅವರೇ ಕಾರಣ ಅಂತ ಹೇಳಿ ಸ್ವಇಚ್ಛೆ ಹೇಳಿಕೆಯನ್ನು ಕೊಟ್ಟರೆ ಆಗ ನಿಜಕ್ಕೂ ಕೂಡ ಅದು ರೇವಣ್ಣ ಅವರಿಗೆ ಮತ್ತಷ್ಟು ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಅರೆಸ್ಟ್ ಆದ ಬಳಿಕ ರೆಗ್ಯುಲರ್ ಬೇಲಿಗೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೂ ಕೂಡ ಆಗ ಬೇಲ್ ಸಿಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುವಂಥದ್ದು. ಈಗ ಅರೆಸ್ಟ್ ಮಾಡಿರುವಂಥ SIT ಅಧಿಕಾರಿಗಳು ಅವ್ರನ್ನ CID ಕಚೇರಿಯಲ್ಲಿರುವಂತಹ SIT ಆಫೀಸಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಇಲ್ಲಿ SITಯ ಹಿರಿಯ ಅಧಿಕಾರಿಗಳು ರೇವಣ್ಣ ಅವರನ್ನು ಕರ್ಕೊಂಡ್ಬಂದ ಬಳಿಕ ಅವರಲ್ಲಿ ಕೇಳಬೇಕಾದಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅವರಿಂದ ಸಂಗ್ರಹಿಸಬೇಕಾದಂಥ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಅವರು ಆಫೀಸಿಗೆ ಬಂದ ಬಳಿಕ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೋತಾರೆ ಮತ್ತು ಈ ಕೇಸ್ನಲ್ಲಿ ಬೇರೆ ಯಾರ್ದಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಶ್ರೀಲಕ್ಷ್ಮಿ. ಸುನಿಲ್, ನಮ್ಮ ಜೊತೆ ಸಂಪರ್ಕದಲ್ಲಿ ಹಾಗೇನೆ ನಾಗೇಂದ್ರ ಇದ್ದಾರೆ. ನಾಗೇಂದ್ರ ಬಾಬು, ಬೆಳಗಿನಿಂದನೂ ಕೂಡ ಅಲ್ಲಿ ಹೊಳೆ ನರಸೀಪುರದ ನಿವಾಸದಲ್ಲಿ ಸಾಕ್ಷ್ಯ ಸಂಗ್ರಹ, ಸ್ಥಳ ಮಹಜರು ಇವೆಲ್ಲವೂ ಆಯ್ತು. ಸೊ ಇದೆಲ್ಲವೂ ಇವತ್ತು ಅವರು ಆ ಬಾಕ್ಸ್ಗಳಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಂತ ದೃಶ್ಯಗಳನ್ನ ನೋಡಿದ್ರೆ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನಿದೆ ಅಪ್ಡೇಟ್ ನಾಗೇಂದ್ರ ಬಾಬು?
ಶ್ರೀಲಕ್ಷ್ಮಿ ನೋಡಿ, ಬೆಳಗ್ಗೆ 11:45ಕ್ಕೆ SIT ತನಿಖಾ ತಂಡ, ಸುಮಾರು 9 ರಿಂದ 10 ಜನ SIT ತನಿಖಾ ತಂಡ ಇಬ್ಬರು ಸಂತ್ರಸ್ತರನ್ನ ಕರೆದುಕೊಂಡು ಬಂದು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿ ಅವರನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅಲ್ಲಿನ ನಿವಾಸವನ್ನ ಮಹಜರು ಮಾಡಲಾಗುತ್ತೆ. ಸತತವಾಗಿ 6 ಗಂಟೆ ಕಾಲ ಮನೆಯಲ್ಲಿ ಒಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಇಲ್ಲಿಂದ ತೆರಳಿದ್ದಾರೆ. ಅಂದರೆ ಹೊಳೆನರಸೀಪುರದಿಂದ ಹಾಸನದತ್ತ ತೆರಳಿದ್ದಾರೆ. ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಆ ಒಂದು ದೃಶ್ಯಾವಳಿಯನ್ನು ತೋರಿಸೋದಕ್ಕೆ. ಮುಂದೆಗಡೆ ಏನೊಂದು ಕಾರ್ ಇದೆ, ಆ ಕಾರ್ನಲ್ಲಿ ಈಗ ಸಂತ್ರಸ್ತೆಯೊಬ್ಬರಿದ್ದಾರೆ. ಸಂತ್ರಸ್ತೆಯೊಬ್ಬರನ್ನ ಈಗ ಹಾಸನದತ್ತ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಈಗ ಹಾಸನದಲ್ಲಿರುವಂತಹ ಸಂಸದರ ಕ್ವಾರ್ಟರ್ಸ್ ಏನಿದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸ್ಗೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಮಹಜರನ್ನ ನಡೆಸುವಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗೆ ರೇವಣ್ಣ ಅವರ ನಿವಾಸಕ್ಕೆ ಬಂದಾಗ ಇಬ್ಬರು ಸಂತ್ರಸ್ತೆಯರಿದ್ರು. ಆದರೆ ಒಬ್ಬ ಸಂತ್ರಸ್ತೇನ ಅಂದರೆ 354A ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ ಸರ್. ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡ್ಸ್ಕೋಬೇಕಂತ ಬಂದಿದ್ವಿ. ಥ್ಯಾಂಕ್ ಯು. ಓಕೆ, ಪುಟ್ಟರಾಜ್ ಅವ್ರು ಹೇಳ್ತಾ ಇದ್ರು ಅವರು ಸರೆಂಡರ್ ಆಗುವಂಥ ಕೆಲಸ ಆಗತ್ತೆ ಅಂತ. ಅಂದರೆ ಇದನ್ನೇನು ರೇವಣ್ಣ ಅವ್ರು ಸರೆಂಡರ್ ಆಗಿದ್ದು ಅಂತ ತಿಳ್ಕೊಬೇಕು. ಹಾಗಾದರೆ ದೇವೇಗೌಡರ ಮನೆ ಬಾಗಿಲಿಗೆ SIT ಅಧಿಕಾರಿಗಳು ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇದನ್ನ ಬಂಧನ ಅಂತ ಕರಿಬೋದು ಅಂತ ಅನ್ಸುತ್ತೆ. ಎನಿವೆ, HD ರೇವಣ್ಣ ಅವರ ಬಂಧನ ಆಗಿದೆ. ಇದೀಗ SIT ಟೀಮ್ ಯಾವಾಗ ಅದೇ SIT ಅವರು ನೋಟಿಸ್ ಕೊಟ್ಟಿದ್ರು. SIT ಮುಂದೆ ಬಂದು SIT ಮುಂದೆ ಬಂದು ಅವರು ಹೇಳಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಕರೆದಿದ್ದಾರೆ. ಅವ್ರು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಹೋಗಿ ಬರ್ತಾರೆ. ಅವರೇ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ರ ಇಲ್ಲ ಯಾರು ಮಾಡಿದರು ಅನ್ನೋದೆಲ್ಲ SIT ಮುಂದೆ ಬರುತ್ತೆ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಅಮ್ಮನ ಮಗ. ಆ ಆಧಾರದ ಮೇಲೆ ಇವ್ರನ್ನೂ ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ಅವ್ರು ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸು ಉತ್ತರ ರೇವಣ್ಣ ಅವರು ನೇರ ಪ್ರಸಾದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.